ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬಿಡದಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ ಪತ್ತೆ. 4.91 ಕೋಟಿ ಮೌಲ್ಯದ ಔಷಧಿ ವಶ. ಆರೋಗ್ಯ ಸಚಿವ ಯುಟಿ ಖಾದರ್ ಮಾಹಿತಿ. ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ 10,000 ಲಂಚಕ್ಕೆ ಬೇಡಿಕೆ. ಡಾಕ್ಟರ್ ಪವಿತ್ರ ವಿರುದ್ಧ ಗಂಭೀರ ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ವೈರಲ್. ವಿಧಾನಸಭಾ ಉಪಸಭಾಧ್ಯಕ್ಷರಾಗಿ ಮಂಕಾಳ್ ವೈದ್ಯ ಆಯ್ಕೆ. ಶಿರೂರು ಟೋಲ್ನಲ್ಲಿ ಅತಿಥಿ ಸ್ವಾಗತ. ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಚಾಮರಾಜನಗರದಲ್ಲಿ ನಡೆದ ಎನ್ಕೌಂಟರ್ ಘಟನೆಗೆ ಸಂಬಂಧಿಸಿದಂತೆ ತಮಿಳುನಾಡು ನಿಯೋಗದ ಹಸ್ತಕ್ಷೇಪವನ್ನು ಸಚಿವ ಶಿವಲಿಂಗೇಗೌಡ ತೀವ್ರವಾಗಿ ಖಂಡಿಸಿದ್ದು, ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಲು ಮತ್ತು 1 ಕೋಟಿ ಪರಿಹಾರ ಕೇಳಲು ಬಂದ ತಮಿಳುನಾಡು ನಿಯೋಗದ ಕ್ರಮ ಅನಗತ್ಯ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಅವರು, ನಮ್ಮ ರಾಜ್ಯದ ಆಂತರಿಕ ವಿಷಯಗಳಲ್ಲಿ ಮತ್ತೊಂದು ರಾಜ್ಯ ಏಕೆ ಹಸ್ತಕ್ಷೇಪ ಮಾಡಬೇಕು ಎಂದು ಶಿವಲಿಂಗೇಗೌಡ ಪ್ರಶ್ನಿಸಿದರು. ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಚಿವರು, ಗಡಿ ಪ್ರದೇಶವಾದ ತಕ್ಷಣ ಬಂದು ನಮ್ಮ ರಾಜ್ಯದ ವ್ಯವಸ್ಥೆಗೆ ಬಾಯಿ ಹಾಕಬಾರದು ಎಂದರು. ಚಾಮರಾಜನಗರದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಕ್ಯಾಂಪ್ಗಳನ್ನು ಸ್ಫೋಟಿಸಿರುವ ಮತ್ತು ತಮಿಳುನಾಡು ಮೂಲದ ಕಳ್ಳರ ಕೈವಾಡ ಇರುವ ಅನುಮಾನಗಳ ಬಗ್ಗೆ ಪ್ರಸ್ತಾಪಿಸಿದರು. ಗಡಿಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದು, ಇವುಗಳನ್ನು ತನಿಖೆಯಿಂದ ಹೊರತರಬೇಕಿದೆ. ಪ್ರಕರಣದ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದು, ಎಲ್ಲಾ ಸತ್ಯಾಂಶಗಳು ಹೊರಬಂದ ನಂತರವೇ ಪ್ರತಿಕ್ರಿಯೆ ನೀಡುವುದಾಗಿ ಅವರು ಸ್ಪಷ್ಟಪಡಿಸಿದರು. ಅರಣ್ಯಗಳಲ್ಲಿ ಪ್ರಾಣಿಗಳನ್ನು ಕೊಂದು ಸಂಪತ್ತು ಕಳ್ಳತನ ಮಾಡುವವರ ವಿರುದ್ಧದ ಕ್ಯಾಂಪ್ಗಳಿಗೆ ಬೆಂಕಿ ಹಚ್ಚಿರುವ ಕುರಿತು ಮಾಹಿತಿ ಬಂದಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದು ಕೊಟ್ಟರೆ, ವಿಶೇಷವಾಗಿ ಕೊಡೋದಾದ್ರೆ ತಮಿಳುನಾಡಿನವ್ರು ಕೊಡಿ, ನಾವು ಬೇಡ ಅನ್ನಲ್ಲ. ನಾವು ಈ ರಾಜ್ಯ ನಡೆಸುವಾಗ ಇಂಥವು ಬೇಕಾದಷ್ಟು ಘಟನೆಗಳು ಆಕಸ್ಮಿಕವಾಗಿ ಆಗ್ತವೆ. ಅದೇನು ಬೇಕು ಅಂತ ಮಾಡಿದ್ದಾರೆ ಅವತ್ತು. ಅಲ್ಲಿ ನಡೆದಂಥ ಘಟನೆ ಇವರು ತಪ್ಪು ಅವರು ತಪ್ಪು, ನ್ಯಾಯಾಂಗ ತನಿಖೆ ಮಾಡ್ತೀವಿ ಅಂತ ಹೇಳಿದೀವಲ್ಲ, ಅಲ್ಲಿ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ ಅಂತ ಡಿಕೆ ಅವರು ವಾರ್ನ್ ಮಾಡಿದ್ದಾರೆ. ಹೌದು, ಹಸ್ತಕ್ಷೇಪ ಮಾಡಬೇಡಿ, ಕರೆಕ್ಟ್. ಅವರು ಅದ್ಯಾಕೆ ಪಕ್ಕದ ಬಾರ್ಡ್ರ್ ಅಂತ ಹೇಳ್ಬಿಟ್ಟು ಬಂದು ನಮ್ಮ ರಾಜ್ಯದ ವ್ಯವಸ್ಥೆಗೆ ಅವ್ರ್ಯಾಕೆ ಬಾಯಿ ಹಾಕ್ಬೇಕು? ಈಗ ನೋಡ್ರಿ, ಫಾರೆಸ್ಟಲ್ಲಿ ಗಡಿಗಳಲ್ಲಿ ನಡೀತಾ ಇರುತ್ತೀವೆಲ್ಲ, ಇವೆಲ್ಲ ತನಿಖೆಯಿಂದ ಹೊರಗೆ ಬರ್ತವೆ. ನ್ಯಾಯಾಂಗ ತನಿಖೆ ಕೊಟ್ಟಿದೆ. ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆ ಆಗಲಿ, ಎಲ್ಲ ಸಮರ್ಪಕವಾಗಿ ಹೊರಗೆ ಬರಲಿ. ಇಂಥವೆಲ್ಲನೂ ಮಟ್ಟ ಹಾಕಬೇಕಾಗತ್ತೆ. ಗಡಿ ಬಾರ್ಡ್ರ್ಗಳಲ್ಲಿ, ಎರಡೂ ರಾಜ್ಯಗಳ ಗಡಿ ಬಾರ್ಡ್ರ್ಗಳಲ್ಲಿ, ಕಾಡಿನಲ್ಲಿ ಇಷ್ಟಿಷ್ಟು. ಬಿಡದಿ ಸಮೀಪದ ಕುರುಬರಕೇರನಹಳ್ಳಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಯಾವುದೇ ಮಾನ್ಯ ಪರವಾನಗಿ ಇಲ್ಲದೆ ನಕಲಿ ಔಷಧಿಗಳನ್ನ ಮರು ಪ್ಯಾಕಿಂಗ್ ಹಾಗೂ ಲೇಬಲಿಂಗ್ ಮಾಡುತ್ತಿದ್ದ ಅಕ್ರಮ ಜಾಲವನ್ನ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಔಷಧ ಅಮಲು ಜಾರಿ ವಿಭಾಗದ ಅಧಿಕಾರಿಗಳು ಪತ್ತೆ ಹಚ್ಚಿ 4.91 ಕೋಟಿ ಮೌಲ್ಯದ ಔಷಧಿಯನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಮಾತನಾಡಿ, ಈ ಪ್ರಕರಣ ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾಗಿಲ್ಲದಿರುವ ಸಾಧ್ಯತೆ ಇದೆ. ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಔಷಧಿಗಳ ಪೂರೈಕೆಯಾಗಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ದೊರೆತಿದ್ದು, ಇದರ ಹಿಂದೆ ಅಂತರರಾಜ್ಯ ಜಾಲ ಅಥವಾ ಮಾಫಿಯಾ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವಿಶೇಷ ತನಿಖೆ ಮೂಲಕ ಪತ್ತೆ ಹಚ್ಚಲಾಗುವುದು. ಕಳೆದ 5 ತಿಂಗಳಿನಿಂದ ಈ ಅಕ್ರಮ ನಡೆಯುತ್ತಿತ್ತು ಎಂಬ ಮಾಹಿತಿ ಸಿಕ್ಕಿದೆ. ಆದರೆ ನಿಜವಾಗಿ ಎಷ್ಟು ದಿನಗಳಿಂದ ನಡೆಯುತ್ತಿದೆ, ಇದರ ಹಿಂದೆ ಯಾರಿದ್ದಾರೆ, ಬೇರೆ ರಾಜ್ಯಗಳ ಸಂಪರ್ಕವೇನು ಎಂಬುದನ್ನು ತನಿಖಾ ತಂಡ ಪತ್ತೆ ಹಚ್ಚಲಿದೆ ಎಂದು ಸಚಿವರು ಹೇಳಿದರು. ನಮ್ಮ ಜೊತೆಲಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಪಾಂಡೆ ಅವರು, ಕಮಿಷನರ್ ಶ್ರೀನಿವಾಸ್ ಅವರು, ನಮ್ಮ ಡಿಪಾರ್ಟ್ಮೆಂಟ್ ಗುರುದವರು, ನಿವೃತ್ತ ಅಧಿಕಾರಿಗಳು ಜೊತೆಗಿದ್ದಾರೆ. ಅದೇ ರೀತಿ ನಿನ್ನೆ ಆ ತಪಾಸಣೆ ಹೋದಂಥ ನಮ್ಮ ಫುಡ್ ಸೇಫ್ಟಿಯ ಅಧಿಕಾರಿಗಳು ಕೂಡ ಇದ್ದಾರೆ. ಫುಡ್ ಆ್ಯಂಡ್ ಡ್ರಗ್ಸ್. ಈಗ ರಾಮನಗರದ ಬಿಡದಿಯಲ್ಲಿ ಬಹುಶಃ ನಿನ್ನೆ ನಮಗೆಲ್ಲರಿಗೂ ಕೂಡ ಬಹಳ ಆಘಾತಕಾರಿಯಾದಂತಹ ಮತ್ತೆ ನಮಗೆಲ್ಲರಿಗೂ ಕೂಡ ಚಿಂತೆಗೊಳಪಡುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಬಹುಶಃ ಇವತ್ತು ಪೊಲೀಸ್ ಇಲಾಖೆಯ ಆ ಬೀಟ್ ಪೊಲೀಸು ಮೂಡಿದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮಾಹಿತಿಯ ಮುಖಾಂತರ ಬಂದ ತಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ ನಕಲಿ ಔಷಧ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಿಕೊಂಡು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕಂತ ಹೇಳಿದರೆ ಇವರು ಹೋಗುವುದು ಸ್ವಲ್ಪ ತಡವಾಗಿದ್ದರೂ ಕೂಡ ಅದನ್ನು ಅವರಿಂದ ಬೇರೆ ಕಡೆಗೆ ಸಾಗಿಸಲಿಕ್ಕೆ ಪ್ರಯತ್ನಗಳ ಪಡೆಯುವುದು ನಡೀತಿದೆ. ದಾಳಿಗೊಳಪಟ್ಟಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧಗಳು ಆ ಒಂದು ದಿವಸದಲ್ಲಿ ಅದರಲ್ಲಿ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ
ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗಿ ಒಂದು ವಿಚಾರ ಇದಾಗಿದೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸು, ಸಿದ್ದಯ್ಯ ಅವರು ದುಬೈಯಲ್ಲಿರುವಂತ ಪ್ರಶಾಂತ್ ಅಂತ. ಸುದ್ದಿಗೋಷ್ಠಿಯಲ್ಲಿ ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್, ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವೃತ್ತಿ ಧರ್ಮಕ್ಕೆ ಮಸಿ ಬಳಿಯುವಂತಹ ಘಟನೆಯೊಂದು ನಡೆದಿದ್ದು, ಹೆರಿಗೆ ಮಾಡಿಸಲು ಬಡ ರೋಗಿಯಿಂದ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಗಂಭೀರ ಆರೋಪ ಡಾಕ್ಟರ್ ಪವಿತ್ರ ಎಂಬುವರ ವಿರುದ್ಧ ಕೇಳಿಬಂದಿದೆ. ಬಿಹಾರಿ ಮೂಲದ ವ್ಯಕ್ತಿಯೊಬ್ಬರು ತಮ್ಮ ಹೆಂಡತಿಯ ಹೆರಿಗೆಗಾಗಿ ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು. ಈ ವೇಳೆ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಪವಿತ್ರ ಅವರು ಹೆರಿಗೆ ಮಾಡಿಸಲು 10,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದಿದ್ದರೆ ತಕ್ಷಣವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವುದಾಗಿ ಬಡ ರೋಗಿಗೆ ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ನನ್ನ ಹತ್ತಿರ ಅಷ್ಟು ಹಣವಿಲ್ಲ, ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಎಂದು ಬಡ ವ್ಯಕ್ತಿ ಕೈ ಮುಗಿದು ಬೇಡಿಕೊಂಡಾಗ, ನಾನು ಕಡಿಮೆ ಮಾಡಿಕೊಳ್ಳಲು ಇಲ್ಲಿ ಬಿಸಿನೆಸ್ ಮಾಡುತ್ತಿಲ್ಲ ಎಂದು ವೈದ್ಯೆ ಕಾರವಾಗಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಕೊನೆಗೆ 6,000 ರೂಪಾಯಿಗೆ ದರ ನಿಗದಿಪಡಿಸಿ ಹಣಕ್ಕಾಗಿ ಪೀಡಿಸಿರುವ ಡಾಕ್ಟರ್ ಪವಿತ್ರ ಅವರ ಧ್ವನಿ ಹಾಗೂ ಸಂಭಾಷಣೆಯ ಆಡಿಯೋ ತುಣುಕು ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವೈದ್ಯು ನಾರಾಯಣ ಹರಿ ಎಂದು ನಂಬಿ ಬರುವ ಬಡ ರೋಗಿಗಳ ಅನಿವಾರ್ಯತೆಯನ್ನ ಬಂಡವಾಳ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಸುಲಿಗೆ ನಡೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. मैंने तुमको गरीब जैसे दिखाया गवर्नमेंट हॉस्पिटल में नहीं दिखाया, मगर मैंने तुमको बोला गरीब आदमी है तो मैंने बोला आपको नहीं बोले हैं, मगर फिर भी क्या हमने ऐसे कोई दिक्कत किया आपको? दिक्कत नहीं दी है, मगर गवर्नमेंट हॉस्पिटल आदमी गरीब आदमी आता ना, जो थोड़ा हाँ, इसलिए मैं भी बोल रही हूँ. हाँ। फाइनल कितने देना मैम? 6 पे जाओ. हाँ 6,000. हाँ ठीक है मैम. ठीक. और सिस्टर को बोल दीजिए ना. हाँ हाँ थोड़ा ये कीजिए ना, कंप्रोमाइज कर लीजिए मैम. क्या कम ने वो सब नहीं है. ये कोई बिजनेस नहीं है कम करने के लिए. ये बिजनेस है क्या? सीजरिंग ऑपरेशन हुआ तो ये पवित्रा मैडम है ना, वो सभी चीज़ बढ़िया से किए हैं. तो मेन शुक्रवार का दिन था, वो हमको आगे बोले हैं जो 10,000 रुपये देना होगा. तो फिर हम बोले मैम इतना पैसा हम कहाँ से देंगे, काम करने वाले आदमी गौशाला में काम करते थे गाय का, तो उधर से हम उतना रुपया दे नहीं सकते. फिर हमको बोले जो किधर से भी अरेंज करो. तो हम बोले मैम ये तो मेरा गांव नहीं है, कोई मेरा यहाँ को पहचानता नहीं, किधर से हम अरेंज करेंगे, ऐसा हम बोले. फिर इतना बोल के वो शुक्रवार के दिन चले गए. और ये भी बोले शुक्रवार को जो शनिवार को हम तो आएंगे नहीं, तो सिस्टर के हाथ में पैसा दे दो. फिर हम सिस्टर का मोबाइल से शनिवार को कॉल किए, बोले मैम पैसा अरेंज नहीं हो पा रहा. तो वो हमको बोले हैं जो अरेंज किधर से भी करो. तो फिर हम बोले कि नहीं हो पा रहा, हम कहाँ से करें, गरीब आदमी. तो वो हमको क्या बोल रहे हैं, गरीब हम होने बोले हैं, हम तो नहीं बोले जो तुम गरीब बनो. फिर हम बोले कि अब उनको अल्लाह ताला के हाथ में है, कौन गरीब है कौन अमीर है वो तो हम नहीं जानते ना, ऊपर वाला जो बनाया वो हम हैं. फिर हमको बोले जो शनिवार को हम फ़ोन में बात किए, तो फ़ोन में हमको बोले. ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಳ ಎಸ್ ವೈದ್ಯ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ವಿಧಾನಸಭೆಯಲ್ಲಿ ಉಪಸಭಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಭಟ್ಕಳಕ್ಕೆ ಆಗಮಿಸಿದ ಮಂಕಳ ವೈದ್ಯ ಅವರನ್ನ ಮಂಗಳವಾರ ರಾತ್ರಿ ಭಟ್ಕಳದ ಗಡಿಭಾಗ ಶಿರೂರು ಟೋಲ್ ಬಳಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ರಾತ್ರಿ ಸುಮಾರು 9 ಗಂಟೆಗೆ ಶಿರೂರು ಟೋಲ್ಗೆ ಆಗಮಿಸಿದ ಮಂಕಳ ವೈದ್ಯ ಅವರನ್ನ ನೂರಾರು ಮಂದಿ ಅಭಿಮಾನಿಗಳು ಮಲ್ಲಿಗೆ ಹಾರ ಹಾಕಿ ಪುಷ್ಪಗುಚ್ಛ ನೀಡಿ ಹಾಗೂ ಹರ್ಷೋದ್ಗಾರಗಳೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಂದು ಗೌರವ ತಂದುಕೊಟ್ಟಿರುವ ಮಂಕಳ ವೈದ್ಯ ಅವರು ಇದೀಗ ವಿಧಾನಸಭೆಯ ಮಹತ್ವದ ಉಪಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರ ಆಗಮನದ ಹಿನ್ನೆಲೆಯಲ್ಲಿ ಶಿರೂರು ಟೋಲ್ ಬಳಿ ಕಾರ್ಯಕರ್ತರ ಉತ್ಸಾಹ ಮುಗಿಲು ಮುಟ್ಟಿತು.
2 ಬಾರಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಹಾಗೂ 2 ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಮಂಕಾಳ ವೈದ್ಯ ಅವರು ಭಟ್ಕಳ ಹೊನ್ನಾವರ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ತಮ್ಮದೇ ರಾಜಕೀಯ ಛಾಪು ಮೂಡಿಸಿದ್ದಾರೆ. ಇದೀಗ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದರಿಂದ ಅವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ. ವಿಧಾನಸಭೆಯ ಕಲಾಪಗಳನ್ನು ನಿಯಮಬದ್ಧವಾಗಿ ಹಾಗೂ ಸುಗಮವಾಗಿ ನಡೆಸುವ ಮಹತ್ವದ ಹೊಣೆಗಾರಿಕೆ ಇದೀಗ ಮಂಕಾಳ ವೈದ್ಯ ಅವರ ಹೆಗಲಿಗೇರಿದೆ. ಕ್ಷೇತ್ರದ ಶಾಸಕರೊಬ್ಬರು ವಿಧಾನಸಭೆಯ ಉಪಸಭಾಧ್ಯಕ್ಷರಾದಂತಹ ಮಹತ್ವದ ಸ್ಥಾನಕ್ಕೇರಿರುವುದು ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯ ವಲಯದಲ್ಲೂ ವಿಶೇಷ ಗಮನ ಸೆಳೆದಿದೆ. ಹೊಳೆನರಸೀಪುರ ತಾಲೂಕಿನ ಕಡವಿನಬಾಚೆಹಳ್ಳಿ ಗ್ರಾಮದ ಸ್ವಾಮಿ ಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಕುಟುಂಬದ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಭೀಮ್ ಆರ್ಮಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಸನ್ನ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 9 ಗುಂಟೆ ಜಮೀನಿನ ವಿವಾದವೇ ಕುಟುಂಬದ ನಡುವಿನ ಸಂಘರ್ಷಕ್ಕೆ ಮೂಲ ಕಾರಣ. ಆರೋಪಗಳ ಕುರಿತು ದಾಖಲೆಗಳನ್ನು ಪರಿಶೀಲಿಸಿ ನೈಜ ಸಂಗತಿಯನ್ನು ಬಹಿರಂಗಪಡಿಸಬೇಕು ಎಂದು ಚಂದನ್ ಆಗ್ರಹಿಸಿದರು. ಅಸ್ವಸ್ಥಗೊಂಡಿದ್ದ ಸಂದರ್ಭದಲ್ಲಿ ಪೊಲೀಸರು ಪಡೆದ ಹೇಳಿಕೆಯಲ್ಲಿ ಯಾರ ಭಯ ಅಥವಾ ಕಿರುಕುಳದಿಂದ ಔಷಧ ಸೇವಿಸಿಲ್ಲ ಎಂದು ತಿಳಿಸಿದ್ದರಿಂದ ಪ್ರಸನ್ನ ಹೇಳಿದರು. ಅವರ ಏನು ಪತ್ನಿ ಇದ್ದಾರೆ ಮಂಚಮ್ಮ ಅವರ ಹೆಸರಿನಲ್ಲಿ ಭೌತಿಕತೆಯಾಗಿ ಇವತ್ತು ಅವರ ಹೆಸರಿನಲ್ಲಿ ಇರ್ತದೆ. ಏನು 4 ಎಕರೆ 25 ಗುಂಟೆ ಹಂಚಿಕೊಟ್ಟಿರ್ತಾರೆ. ಜೊತೆಗೆ ಮನೆಯ ಪಕ್ಕದಲ್ಲಿ ಒಂದು 9 ಗುಂಟೆ ಜಾಗವನ್ನು ಮಕ್ಕಳುಗಳಿಗೆ ಮನೆ ಕಟ್ಟಲಿಕ್ಕೆ ಉದ್ದೇಶದಿಂದ ತೆಗೆದುಕೊಂಡು ಅದನ್ನು ಕೂಡ ಅವರ ಹೆಂಡತಿ ಹೆಸರಲ್ಲೇ ಮಾಡಿಸಿರ್ತಾರೆ. 9 ಗುಂಟೆ ಜಮೀನು, ಅದು 2 ಸರ್ವೆ ನಂಬರ್ ಆಗಿರ್ತದೆ. ಈ 9 ಗುಂಟೆ ಜಮೀನನ್ನು 3ನೇ ಮಗನಾದ ಕುಮಾರ್ ಶೆಟ್ಟಿಗೆ 3 ಗುಂಟೆ, ಇನ್ನು 4ನೇ ಮಗನಾದ ತಿಮ್ಮಶೆಟ್ಟಿಗೆ 3 ಗುಂಟೆ, 5ನೇ ಮಗನಾದ ಶಿವಶೆಟ್ಟಿಗೆ 3 ಗುಂಟೆ ಅಂತೇಳಿ 3 ಜನಕ್ಕೂ 9 ಗುಂಟೆ ಜಮೀನನ್ನು ಹಂಚ್ಕೊಟ್ಟಿರ್ತಾರೆ. ಈ 3 ಗುಂಟೆ ಜಮೀನಲ್ಲಿ ಕುಮಾರ್ ಶೆಟ್ಟಿಯವರು ಈಗಾಗಲೇ ಮನೆ ಕಟ್ಟಿದ್ದಾರೆ. ಇನ್ನು 5ನೇ ಮಗನಾದ ಶಿವಶೆಟ್ಟಿ ಮನೆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಈ ಕುಮಾರ್ ಶೆಟ್ಟಿ ಮತ್ತು ಆತನ ಪತ್ನಿ ಮಾದೇವಿಯವರು ಅವರಿಗೆ ಆ ಜಾಗನೂ ಕೂಡ ನಾನೇ ಕಬಳಿಸ್ಬೇಕು ಅನ್ನೋ ಹುನ್ನಾರದಿಂದ ಅವರಿಗೆ ಕಿರುಕುಳವನ್ನು ಕೊಟ್ಟು ಅವರು ಅಲ್ಲಿಂದ ಮನೆ ನಿರ್ಮಾಣ ಮಾಡಿದಂತೆ ಅವ್ರನ್ನ ಮನಸೋ ಇಚ್ಛೆ ಬೈದು ಇವರ ಕಾಟನ ತಾಳ್ನಾರದೆ ಅವರು ಬೇರೆ ಕಡೆ ಹೋಗಿ ಸೈಟ್ನ ತಗೊಂಡು ಮನೆ ಕಟ್ಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಕಡವಿನಬಾಚೆಹಳ್ಳಿ ಗ್ರಾಮದಲ್ಲಿ. ಏನು 4ನೇ ಮಗ ಇದ್ದಾರೆ ತಿಮ್ಮಶೆಟ್ಟಿ ಅವರು ಇವತ್ತು ಆ 3 ಗುಂಟೆ ಜಮೀನಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಅವರು ಜಮೀನನ್ನ ಸಮತಟ್ಟು ಮಾಡುವ ಸಂದರ್ಭದಲ್ಲೇ ಕೂಡ ಈ ಕುಮಾರ್ ಶೆಟ್ಟಿಯವರ ಪತ್ನಿಯಾದ ಮಾದೇವಿಯವರು ಅವ್ರ ಜೊತೆ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊಬೈಲ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋವಂಥದ್ದು ನಮ್ಮ ಹತ್ರ ದಾಖಲೆ ಇದೆ. ಅದು ನಾವೆಲ್ಲ ನಿಮಗೆ ಕೊಡ್ತೀವಿ. ಇವರನ್ನು ಕೂಡ ಈ ಜಾಗದಿಂದ ಮನೆ ಕಟ್ದಂಗೆ ಓಡಿಸ್ಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಆಕೆ ಇವ್ರುಗಳ ಮೇಲೆ. ಹೆಸರು ಚಂದನ್. ಎಷ್ಟು ವಯಸ್ಸು? 21. ಏನು ತಂದೆ ಹೆಸರು? ಕುಮಾರ. ಯಾವ ಊರಿನಿಂದು? ಕಡವಿನಬಾಚೆಹಳ್ಳಿ. ಏನು ಕೆಲಸ ಮಾಡ್ತೀಯಾ? ಓದ್ತಿದ್ಯಾ? ಎಲ್ಲಿ? ಹಾಸನಲ್ಲಿ. ಯಾವ ಕಾಲೇಜಲ್ಲಿ? ಕಲಾ ಕಾಲೇಜು. ಯಾವ 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 ಇದು ಅಂದರೆ ಯಾವ ಇಯರು ಅಂತ? ಫೈನಲ್ ಇಯರು. ಏನಾಯಿತು? ಏನು ಕುಡ್ದೆ? ಏನು ಯಾವತ್ತು? ನಿನ್ನೆ 12:30. ಯಾವ ಬೆಳಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಎಲ್ಲಿ? ಮನೆಯಲ್ಲಿ. ಎಲ್ಲಿ? ಊರಲ್ಲಿ? ಯಾವ ಊರಲ್ಲಿ? ಕಡವಿನಬಾಚೆಹಳ್ಳಿ. ಮನೆಯಲ್ಲಿಯಾ? ಹುಷಾರಿರಲಿಲ್ಲ, ಕೆಮ್ಮು ಶೀತ ಇದೆಲ್ಲ ಇತ್ತು. ಅದು ಸಿರಪ್ ಏನೋ ಅಂದ್ಕೊಂಡು ಆಯ್ಕೊಂಡು ಕುಡಿದ್ಬಿಟ್ಟು. ಸಿರಪ್ಪು ಮನೆಯಲ್ಲೇ ಇತ್ತ? ಮನೇಲೆ ಸಿರಪ್ ಇತ್ತು. ಸಿರಪ್ ಏನೋ ಅಂತ ಕೊಡಿ. ಅದನ್ನ ಗೊತ್ತಿರಲಿಲ್ಲ ನಿಮಗೆ? ಅದು ವಾಮಿಟ್ ಆದಾಗಲೇ ಗೊತ್ತಾಗಿತ್ತು. ಸಿರಪ್ಪು ಒಂದು ಮೊದಲ ಕೆಮ್ಮಿಂದೆಲ್ಲ ನಿಮ್ಮ ಮನೇಲಿ ಇತ್ತಾ? ಇದು ಇದೆಂತೆಲ್ಲ ಇತ್ತಲ್ಲ ಇದು? ಇದು ಶುಂಠಿ ಔಷಧಿ. ಅದು ಮನೇಲೇ ಇತ್ತು. ಅದು ನಮ್ಗೆ ಗೊತ್ತಿರಲಿಲ್ಲ ಶುಂಠಿ ಔಷಧಿ ಅಂತ. ಆಮೇಲೆ ಸಿರಪ್ ಅಂತ ಕೊಡಿದೆ. ಆಮೇಲೆ ವಾಮಿಟ್ ಆಯ್ತಲ್ಲ, ತಡೆಯೋಕ್ಕಾಗಿಲ್ಲ, ತಲೆ ಸುತ್ತ ಬಂದ್ಬಿಡ್ತು ಕುಡಿದ ತಕ್ಷಣ. ಆವಾಗ ಹೇಳ್ದೆ ನಮ್ಮಮ್ಮ ಬಂತು ಅಷ್ಟೊತ್ತಿಗೆ ಕಳಿಸ್ತೀನಿ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಬಂದ್ರ? ಯಾರು ಕರ್ಕೊಂಬಂದಿದ್ದು ಆಸ್ಪತ್ರೆಗೆ? ಅಪ್ಪ, ಮಾವ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ್, ಚೇತನ್, ಸ್ವಾಮಿ ಶೆಟ್ಟಿ, ಕುಮಾರ್, ನವೀನ್ ಹಾಜರಿದ್ದರು. ಹಾಸನ ವಿಶ್ವವಿದ್ಯಾಲಯದ ಹೇಮಗಂಗೋತ್ರಿ, ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಸಾಹಿತ್ಯ ಸಹವಾಸದಲ್ಲಿ ವಿಶೇಷ ಕಾರ್ಯಕ್ರಮವು ಹಾಸನ ಕಲಾಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ಮುಖ್ಯ ಅತಿಥಿಗಳು ಮಾತನಾಡಿ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಶಾಲಾ ಶಿಕ್ಷಣದಿಂದ ಹೊರಗಿದ್ದು ಲೋಕ ಶಿಕ್ಷಣವನ್ನ ಪಡೆದವರಾಗಿದ್ದು ಔಪಚಾರಿಕ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗಿದ್ದರೂ ಸಹ ಸಾಹಿತ್ಯಿಕ ಪ್ರತಿಭೆಗೂ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕೂ ಯಾವುದೇ ನೇರ ಸಂಬಂಧವಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇವರು 100ಕ್ಕೆ 100 ಭಾಗ ತಮ್ಮ ಜೀವಿತಾವಧಿಯಲ್ಲಿ ಸಾಹಿತ್ಯ ಕೃಷಿ ಮಾಡುವುದರ ಜೊತೆಗೆ ಗೊರೂರು ರಾಮಸ್ವಾಮಿ ಅವರು ಸಂವೇದನೆಯನ್ನ ಮಾನದಂಡವಾಗಿ ಮತ್ತು ಸ್ಫೂರ್ತಿಯಾಗಿ ಎಲ್ಲರಿಗೂ ತಲುಪಿಸಿ ಬದುಕನ್ನ ಸಾರ್ಥಕಪಡಿಸಿಕೊಂಡರು. ಅಲ್ಲದೆ ಅಮೆರಿಕ ಪ್ರವಾಸ ಕೈಗೊಂಡು ಅಲ್ಲಿನ
ಜೀವನವನ್ನ ನಮ್ಮ ಗ್ರಾಮೀಣ ಬದುಕಿನ ಹಾಗೂ ಗುರೂರು ದೃಷ್ಟಿಕೋನದಿಂದ ವೀಕ್ಷಿಸಿ ಹೊಸ ದೃಷ್ಟಿಯನ್ನ ಸಾಧಿಸಿ ತೋರಿಸಿದ್ರು ಎಂದರು. ಲೋಕ ಶಿಕ್ಷಣದ ಮೂಲಕವನ್ನೇ ಲೋಕ ಶಿಕ್ಷಣವನ್ನು ಪಡೆದು ಅದ್ರ ಮೂಲಕವನ್ನೇ ಕನ್ನಡ ಸಾಹಿತ್ಯವನ್ನು ಬೆಳಗಿಸಿದಂಥ ಇನ್ನಿಬ್ಬರು ಸಾಹಿತಿಗಳು ಅಂತಂದರೆ DVG ಅವರು ಮತ್ತು ಶಿವರಾಮ ಕಾರಂತರು. ಆ ಗುಂಪಿಗೆ ಸೇರಿದವರು ಗುರುರು ರಾಮಸ್ವಾಮಿ ಅವರು. ಅವರು ಶಾಲಾ ಶಿಕ್ಷಣದಿಂದ ಹೊರಗಿದ್ದು ಲೋಕ ಶಿಕ್ಷಣವನ್ನು ಪಡೆದರು ಗುರು ರಾಮಸ್ವಾಮಿ ಅವರು. ಅವರ ಪಠ್ಯವೇ ಪರೀಕ್ಷೆ ಆಗಿದ್ದಾಗ ಒಂದು ಪರೀಕ್ಷೆಗೆ ವಿದ್ಯಾರ್ಥಿ ಆಗಿದ್ದಾಗ ಗುರುವರು ಕೂತಿದ್ದಾಗ ಆ ಪರೀಕ್ಷೆಯಲ್ಲಿ ಅವರು ಅನುತ್ತೀರ್ಣರಾದರು. ಅಂದರೆ ಆ ಸಾಹಿತ್ಯಿಕ ಪ್ರತಿಭೆಗೂ ಮತ್ತು ವಿಶ್ವವಿದ್ಯಾಲಯದ ಶಿಕ್ಷಣಕ್ಕೂ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಗುರುರವರು 100ಕ್ಕೆ 100 ಭಾಗ 100 ಅಂಶ ಕನ್ನಡ ಲೇಖಕರು. ಅವರು ಜೀವನದುದ್ದಕ್ಕೂ ಕನ್ನಡದಲ್ಲಿ ಬರೆದು ಅವರು ಎಷ್ಟು ಕೃತಿಗಳು ಬೇರೆ ಭಾಷೆಗೆ ಅನುವಾದ ಆಯಿತು ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಅವರು ಆ ಗುರುವಿನ ಸಂವೇದನೆ ಏನಿರುತ್ತೆ ಅದನ್ನು ಮಾನದಂಡವಾಗಿ ಸ್ಫೂರ್ತಿಯಾಗಿ ನಿಕಷವಾಗಿ ಎಲ್ಲವಾಗೂ ಬಳಸ್ಕೊಂಡು ಓದುಗರನ್ನು ಸಂಪಾದಿಸಿದ್ರು. ಮತ್ತು ಅದರ ಜೊತೆಗೆ ಇನ್ನು ಕಾರ್ಯಕ್ರಮದಲ್ಲಿ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಸೇರಿದಂತೆ ಇತರರು ಹಾಜರಿದ್ದರು. ಬಡವರನ್ನ ಮೇಲೆತ್ತುವ ಹಾಗೂ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇದ್ದವರು ರಾಜಕೀಯಕ್ಕೆ ಬರಬೇಕು. ಹಾಗಿದ್ದಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಎಂದು ಮಾಜಿ ವಿಧಾನ ಪರಿಷತ್ ಉಪಸಭಾಪತಿ BS ವೀರಣ್ಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ರಾಜಕೀಯ ವ್ಯವಸ್ಥೆಯ ಅಭಿವೃದ್ಧಿ ಬದಲಾಗಿ ಬೇರೆ ಬೇರೆ ವಿಚಾರಗಳತ್ತ ಗಮನ ಹರಿಸುತ್ತಿದೆ. ಈ ವ್ಯವಸ್ಥೆ ಬದಲಾಗಬೇಕು. ಜನಪ್ರತಿನಿಧಿಗಳು ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡಿ ತಮ್ಮ ಹಕ್ಕುಗಳನ್ನು ಪಡೆಯುವ ಸಲುವಾಗಿ ಕೆಲಸ ಮಾಡಬೇಕು ಎಂದರು. ಸಮುದಾಯದ ಸಮಸ್ಯೆಗಳು ಹಾಗೂ ಅವರ ಅಗತ್ಯತೆಗಳನ್ನು ಅರಿತುಕೊಳ್ಳುವ ಸಲುವಾಗಿ ತಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮುದಾಯದ ಮುಖಂಡರನ್ನ ಸಂಘಟನೆ ಮಾಡುವ ಕೆಲಸ ಮಾಡುತ್ತಿದ್ದೇನೆ. ಇಂದು ಹಾಸನಕ್ಕೆ ಮೊದಲ ಭೇಟಿ ಮಾಡಿ ಈಗಾಗಲೇ ಕೆಲ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದೇನೆ. ಇದೇ ರೀತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ಮಾಡುವ ಯೋಜನೆ ಹಾಕಿಕೊಂಡಿದ್ದೇನೆ ಎಂದರು. ಬರ್ತಾ ಇರಬೇಕು ಅಂದರೆ ಇಡೀ ರಾಜ್ಯ ಸುತ್ತೇನೆ. ಇನ್ಮೇಲೆ ನಮ್ಮದೇ ಆದ ಒಂದು ಸಂಘಟನೆ ಇದೆ, ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ಅಂತ. ಅದು ಜಾತ್ಯತೀತ ಸಂಘಟನೆ. ಅಲ್ಲಿ ಎಲ್ಲ ಬಡವರು ಸ್ಲಮ್ ವಾಸಿಗಳು ಇರ್ತಕ್ಕಂಥ ಪದಾಧಿಕಾರಿಗಳು ಇರ್ತಕ್ಕಂಥ ಸಂಸ್ಥೆ. ಈಗಾಗಲೇ 20 ವರ್ಷಗಳಿಂದ ಅನೇಕ ಕೆಲಸಗಳನ್ನ ನಾನು ಬೆಂಗಳೂರಲ್ಲಿ ಮಾಡಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಕೋಲೆ ಬಸವ ಸಮುದಾಯ, ಅಲೆಮಾರಿ ಸಮುದಾಯ, ಎಲ್ಲೋ ಮಲಿಕೊಳ್ತಾರೆ, ಎಲ್ಲೋ ಹೋಗ್ತಾರೆ, ಮಕ್ಕಳಿಗೆ ಶಿಕ್ಷಣ ಇಲ್ಲ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಪಕ್ಕ ರಾಯಪುರ ಅಂತಿದೆ, ತಾವೆಲ್ಲರಿಗೂ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿಯ 200 ಕೋಲೆ ಬಸವ ಸಮುದಾಯಗಳಿಗೆ ನಾನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವ್ರಿಗೆ ಹೇಳಿ 2 ಎಕರೆ ಜಮೀನು ಕೊಡಿಸಿದ್ದೇನೆ, 10 ಕೋಟಿ ಹಣ ಕೊಡಿಸಿದ್ದೇನೆ. ಇವತ್ತು ಅಲ್ಲೊಬ್ಬ PhD ಮಾಡಿರುವಂಥ ವಿದ್ಯಾವಂತ ಇದ್ದಾನೆ. ಹಾಗೆ ಮಂಡ್ಯದಲ್ಲಿ ಶಿಕಾರಿಪುರ ಅಂತಿದ್ರು, ಅದಕ್ಕೆ ನಾಮಾಂಕಿತ ರಾಮಾನುಜ ನಗರ ಅಂತ ಮಾಡಿಸ್ದೆ. ಅಲ್ಲೂ ಕೂಡ ಅಕ್ಕಿಪಿಕ್ಕಿ ಸಮುದಾಯದವರು ಒಬ್ಬ MSc MSc ಮಾಡ್ಕೊಂಡಿದ್ದಾರೆ. ಅಂದರೆ ಕಡೆಗಣಿಸಿದಂಥ ಸಮಾಜಕ್ಕೆ ಮೂಲಭೂತವಾಗಿ ಫಸ್ಟು ನೆಲೆ ಮುಖ್ಯ, ಆಮೇಲೆ ಶಿಕ್ಷಣ, ಆಮೇಲೆ ಉದ್ಯೋಗ. ಈ 3 ದೃಷ್ಟಿಯನ್ನು ಇವತ್ತುವರೆಗೂ ಕೂಡ ಸ್ವತಂತ್ರ ನಂತರದ ದಿನಗಳಲ್ಲಿ ಬಂದಂಥ ಸರ್ಕಾರಗಳು ಕಡೆಗಣಿಸ್ತಾ ಇವೆ. SC/ST ಸಮುದಾಯಕ್ಕೆ ದಲಿತ ಮುಖಂಡ ದಿನೇಶ್ ಮಾತನಾಡಿ, ಹಾಸನ ಜಿಲ್ಲೆಯ ಆಲೂರು, ಸಕಲೇಶಪುರ, ಕಟಾಯ ಮೀಸಲು ಕ್ಷೇತ್ರದಲ್ಲಿ ಶಾಸಕರಾಗಿ ಬರುವ ಶಾಸಕರು ಸಮುದಾಯದ ಅಭಿವೃದ್ಧಿ ಕಡೆಗಣಿಸಿದ್ದಾರೆ. ಈ ಭಾಗದಲ್ಲಿನ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಮಲೆನಾಡು ಭಾಗಕ್ಕೆ ಪ್ರವಾಸ ಹಮ್ಮಿಕೊಂಡಿದ್ದು, ಮೀಸಲು ಕ್ಷೇತ್ರಕ್ಕೆ ಇಂತಹ ನಾಯಕರ ಅಗತ್ಯವಿದೆ. ಮುಂದಿನ ದಿನಗಳಲ್ಲಿ ಜನ ಬೆಂಬಲದೊಂದಿಗೆ ಇಲ್ಲಿನ ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಎಂದು ಆಶಿಸಿದರು. ನಿನ್ನೆ ನಮ್ಮ ಬೆಂಗಳೂರಿಂದ ಸ್ನೇಹಿತರಾದ ವೀರಯ್ಯನವರು, ಮಾಜಿ ಸ್ಪೀಕರ್, ಇವರು ಒಂದು 5-6 ಬಾರಿ ರಾಜಕೀಯದಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವರು ನಿನ್ನೆ ಬಂದರು, ನನಗೆ ಆತ್ಮೀಯರವರು ಹಾಸನಕ್ಕೆ ಬಂದರು ಮದುವೆಗೆ ಅಂತ ಬಂದಾಗ, ನಾವು ಸಾಹೇಬ್ರನ್ನ ಹೊಸ್ದಾಗಿ ನೋಡ್ತಿಲ್ಲ, 25-30 ವರ್ಷದಿಂದ ನೋಡ್ತಾ ಇರೋಂಥವ್ರು. ಇವರು ನಮ್ಮ ಸಂಘಟನೆಯಲ್ಲೇ ಹೋರಾಟ ಮಾಡ್ಕೊಂಡು ಬಂದಿರೋ ಅಂಥವ್ರು ವ್ಯಕ್ತಿ. ಜೊತೆಗೆ ರಾಜಕೀಯವಾಗಿ BJPಲಿ ಕಾರ್ಯಗತರಾಗಿದ್ದಾರೆ. ನಾವು ನಿನ್ನೆ ಇವರಿಗೆ ಒಂದು ಅಭಿಪ್ರಾಯಕ್ಕೆ ತಂದು ನಮ್ಮ ಹಾಸನದ ಸಕಲೇಶಪುರ ಮೀಸಲು ಕ್ಷೇತ್ರದಲ್ಲಿ ಒಂದು ಆಕಾಂಕ್ಷಿಯಾಗಿ ಬೆಳೆಸೋಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಯಾಕೆಂದರೆ ಮೀಸಲು ಕ್ಷೇತ್ರ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ. ನಾವು ಹೋರಾಟ ಮಾಡ್ತಾ ನೋಡ್ತಾ ಇದ್ದೀವಿ. ಅಲ್ಲಿ ರಾಜಕಾರಣಿಗಳು ಯಾರೇ ಬಂದರೂ ಅಲ್ಲಿ ಕಾಫಿ ತೋಟದಾಗ ಜೀತ ಮಾಡ್ತಿರೋದ ನಮ್ಮ ಅಣ್ಣ ತಮ್ಮದಿರ ಕಡೆ ಹೋಗೋರೇ ಇಲ್ಲ. ರಾಜಕೀಯವಾಗಿ ಇವತ್ತು ಸಹ ಹಿಂದೆ ಬಿದ್ದಿದೆ. ಅಂಥದ್ದನ್ನೆಲ್ಲ ಇವರು ಪಕ್ಷಾತೀತವಾಗಿ ಇಲ್ಲೇ ಇದ್ಕೊಂಡು ಹೋರಾಟ ಮಾಡ್ಕೊಂಡು ಅವ್ರಿಗೆಲ್ಲ ಕಷ್ಟ ಸುಖಕ್ಕಾಗಿ ಕ್ಷೇತ್ರಾದ್ಯಂತ
ಯಾವುದೇ ಪಕ್ಷದಿಂದ ಅವರು ಹೋರಾಟ ಮಾಡೋದು ಬೇಡ, ಎಲ್ಲ ಏನಿದೆ ಹೋರಾಟ. ಮಾನವ ಆನೆ ಸಂಘರ್ಷಕ್ಕೆ ಅರಣ್ಯ ಪ್ರದೇಶಗಳ ನಾಶ ಮತ್ತು ಆನೆಗಳ ನೈಸರ್ಗಿಕ ಆವಾಸ ಸ್ಥಾನದ ಒತ್ತುವರಿ ಪ್ರಮುಖ ಕಾರಣಗಳಾಗಿವೆ. ಆನೆಗಳ ಆವಾಸ ಸ್ಥಾನವನ್ನು ಸಂರಕ್ಷಿಸುವ ಮೂಲಕವೇ ಮಾನವ ಆನೆ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಲು ಸಾಧ್ಯ ಎಂದು ಗೌರವಾನ್ವಿತ ನ್ಯಾಯಾಧೀಶೆ ಶಶಿಕಲಾ ಎಂಎಸ್ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಹಾಸನ ವಿಭಾಗದ ವತಿಯಿಂದ ಆಯೋಜಿಸಿದ್ದ ವಿಶ್ವ ಆನೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಆನೆಗಳು ಮಾನವ ಪ್ರದೇಶಕ್ಕೆ ಬರುತ್ತಿವೆಯೇ ಅಥವಾ ಮಾನವರು ಆನೆಗಳ ಆವಾಸ ಸ್ಥಾನದತ್ತ ತೆರಳುತ್ತಿದ್ದಾರೆಯೇ ಎಂಬುದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ಅರಣ್ಯ ಪ್ರದೇಶಗಳ ನಾಶ, ಆನೆಗಳ ನೈಸರ್ಗಿಕ ಆವಾಸ ಸ್ಥಾನದ ಒತ್ತುವರಿ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡಿನ ವ್ಯಾಪ್ತಿ ಕಡಿಮೆಯಾಗುತ್ತಿರುವುದರಿಂದ ಆನೆಗಳು ಆಹಾರ ಮತ್ತು ನೀರಿಗಾಗಿ ಮಾನವ ವಸತಿ ಪ್ರದೇಶಗಳತ್ತ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಮಾನವ ಆನೆ ಸಂಘರ್ಷವನ್ನ ಕೇವಲ ಆನೆಗಳ ಸಮಸ್ಯೆ ಎಂದು ಪರಿಗಣಿಸದೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಗಂಭೀರ ವಿಚಾರವಾಗಿ ನೋಡಬೇಕು ಎಂದು ತಿಳಿಸಿದರು. ಆನೆಗಳ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ, ಅದರಲ್ಲೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಶ್ವ ಆನೆ ದಿನಾಚರಣೆಯಂತಹ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಆನೆಗಳು ಕೇವಲ ಕಾಡು ಪ್ರಾಣಿಗಳಲ್ಲ, ಅರಣ್ಯದ ಪರಿಸರ ಸಮತೋಲನ ಕಾಪಾಡುವಲ್ಲಿ ಅವುಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಆನೆಗಳ ಉಳಿವು ಅರಣ್ಯದ ಉಳಿವಿನೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದು ಹೇಳಿದರು. ಆಫ್ರಿಕಾದ ಆನೆಗಳ ಸ್ಥಿತಿ ಶೋಚನೀಯವಾಗಿತ್ತು. ಏಕೆಂದರೆ ಸುಮಾರು ಆನೆಗಳೆಲ್ಲ ಮಾನವ ಮತ್ತು ಆನೆ ಸಂಘರ್ಷದ ವಿಚಾರವಾಗಿ ಆನೆಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಹೀಗಾಗಿ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಆನೆ ದಿನಾಚರಣೆಯನ್ನ ಶುರು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು ಮಕ್ಕಳ, ಸಾಮಾನ್ಯದಲ್ಲಿ ಎಲ್ಲ ಇರೋರು ಎಲ್ರಿಗೂ ಆನೆ ಕಂಡ್ರೆ ತುಂಬಾ ಇಷ್ಟ, ಹೌದಲ್ವಾ? ಇಷ್ಟ ಇಲ್ವಾ ಮಕ್ಕಳಿಗೆ? ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ಆನೆ ಎಲ್ಲಿ ನೋಡ್ತಾ ಇದ್ವಿ? ಎಲ್ಲಿ ನೋಡ್ತಾ ಇದ್ವಿ? ಸರ್ಕಸ್ ನೋಡ್ತಾ ಇದ್ವಿ, ಹೌದಾ? ಅದು ಬಿಟ್ರೆ ಮೈಸೂರು ದಸರಾಗೆ ಹೋದಾಗ ಮಾತ್ರ ನೋಡ್ತಾ ಇದ್ವಿ. ಬೇರೆ ಎಲ್ಲ ಇಲ್ಲಿ ಅರಣ್ಯಗಳನ್ನು ನೋಡ್ತಾ ಇದ್ವಾ? ನಾವು ನೋಡ್ತಾ ಇದ್ವಾ? ಮಕ್ಕಳು ಸರ್ಕಸ್ ನೋಡಿದೀರಾ? ನೋಡೇ ಇಲ್ವಾ? ಬಿಡಿ, ನಿಮ್ಮ ಕಾಲಕ್ಕೆಲ್ಲ ಮೋಸ್ಟ್ಲಿ ಸರ್ಕಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಇವಾಗ. ಯಾಕೆಂದ್ರೆ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ಸರ್ಕಸ್ ನಲ್ಲಿ ಉಪಯೋಗಿಸ್ತಿಲ್ಲ. ಮಕ್ಕಳು ನಿಮಗೆಲ್ಲ ಗೊತ್ತಿರ್ಬೋದು. ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ವಿ, ಐಎಫ್ಎಸ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಂ ಆನಂದ್ ಕುಮಾರ್ ಹಾಗೂ ಉಪಾರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಐಎಫ್ಎಸ್ ಅವರು ಆನೆಗಳ ಸಂರಕ್ಷಣೆ, ಮಾನವ ಆನೆ ಸಂಘರ್ಷದ ಕಾರಣಗಳು ಹಾಗೂ ಸಂಘರ್ಷ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಉತ್ತಮ ಅಧ್ಯಕ್ಷರನ್ನ ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ನಿಮ್ಮ ಹಾಲು ಒಕ್ಕೂಟವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಾಗುವಂತೆ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಕರೆ ನೀಡಿದರು. ಮಳವಳ್ಳಿ ತಾಲೂಕಿನ ಅಂತರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಾ, ಈ ಸಾಲಿನಲ್ಲಿ ನಿಮ್ಮ ಸಂಘಕ್ಕೆ 11,14,000 ರೂಪಾಯಿಗಳ ಲಾಭ ಬಂದಿದ್ದು, ಅದರಲ್ಲಿ ನಿಮಗೆ ಬೋನಸ್ ಅತಿ ಶೀಘ್ರದಲ್ಲೇ ಕೊಡಲಾಗುತ್ತದೆ. ನೀವು ಚುನಾವಣೆಯಲ್ಲಿ ನನ್ನ ಕೈ ಬಲಪಡಿಸಿದರೆ ಅದರಿಂದ ನಾನು ನಿಮಗೆ ಸರ್ಕಾರದ ಒಳ್ಳೆಯ ಯೋಜನೆಗಳನ್ನು ಕೊಡಿಸಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು. ಒಕ್ಕೂಟದಲ್ಲಿ ಹಾಲು ಉತ್ಪಾದಕರ ನೀವು ಹಾಕುವ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ಪ್ರೋತ್ಸಾಹಧನವನ್ನು ಪಡೆದಿದ್ದೀರಿ. ಇದರಿಂದ ಕೆಲವೊಮ್ಮೆ ಒಕ್ಕೂಟಕ್ಕೆ 20 ರಿಂದ 25 ಕೋಟಿ ನಷ್ಟವಾದರೂ ನೀವು ಹಾಕುವ ಹಾಲಿನಿಂದ ಹಲವಾರು ಹಾಲು ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಿ ಈ ಬಾರಿ 20 ಕೋಟಿ ಲಾಭ ಪಡೆದು ನಷ್ಟವನ್ನು ಸರಿದೂಗಿಸಿಕೊಂಡು ಹೋಗಿದ್ದೇವೆ. ಈಗ ನೀವು ಗುಣಮಟ್ಟದ ಹಾಲು ನೀಡುತ್ತಿದ್ದೀರಿ. ಹಾಗೆಯೇ ಮುಂದೆ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡುವುದರಲ್ಲಿ ನೀವು ಗಮನ ಹರಿಸಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಹಕಾರ ನೀಡಬೇಕೆಂದು ಮಂಡ್ಯ ಜಿಲ್ಲೆಯಿಂದ ಈಗ ಪ್ರತಿದಿನ 12.30 ಲಕ್ಷ ಲೀಟರ್ಗಿಂತ ಹೆಚ್ಚಿನ ಹಾಲು ನಮ್ಮ ಮನ್ಮೂಲ್ಗೆ ಸರಬರಾಜಾಗುತ್ತಿದೆ. ಇದಕ್ಕಿಂತ ಮೊದಲು 14 ಲಕ್ಷ ಲೀಟರ್ಗಿಂತ ಹೆಚ್ಚು ಹಾಲು ಸರಬರಾಜಾಗುತ್ತಿತ್ತು. ಈಗ ಮಳೆ ಇಲ್ಲದೆ ರಾಸುಗಳಿಗೆ ಮೇವಿನ ಕೊರತೆಯಿಂದ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಸೇವ್ ಮಾಡ್ತೇನೆ, ಅದ್ರ ಬಗ್ಗೆ ಡೌಟ್ ಬೇಡ, ಎಲ್ಲ ಹೇಳೋದ್ರು ಬೇಡ. ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ, ಎಲೆಕ್ಷನ್ ಮಾಡೇ ಮಾಡ್ತೀನಿ ಈ ತಿಂಗಳಲ್ಲಿ. ನನಗೆ ನಿಮ್ಮಲ್ಲಿ ಕೇಳೋದೇನೆಂದರೆ, ನಾನು ಏನಿದ್ದೀನಿ ನನ್ನ ಕೈನ ಬಲಪಡಿಸಿದ್ರೆ ಎಲೆಕ್ಷನ್ ಟೈಮಲ್ಲಿ ನಾನು ಕೆಲವು ಸ್ಕೀಮ್ಗಳನ್ನ ಕೊಡೋಕೆ ಅನುಕೂಲ ಇರುತ್ತೆ. ಯಾವುದು ಸರ್ಕಾರ ಇರುತ್ತೆ ಅದ್ರ ಕಡೆ ಗಮನಹರಿಸಿ, ವಿರುದ್ಧ ಕೊಡಬೇಡಿ ಬಾಡಿನ. ದಯವಿಟ್ಟು ಏನು ಏನಿದೆ ಅದಕ್ಕೆ ಕೊಟ್ಟರೆ ಅಂತ ನಾನು ಸಹಾಯ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ವಿರುದ್ಧ ಆದಾಗ ಅವನು ಎತ್ತಿಗಾರ ಕಡೆ ಕೊಳ ನೀರು ಕಡೆ ಆಗೋದು ಬೇಡ. ಇದನ್ನು ನಾನು ಉತ್ಪಾದಕರು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಜನತಾ ಪ್ರತಿನಿಧಿ, ಒಳ್ಳೆ ಆಯ್ಕೆ ಆಗಿರುವಂಥವ್ರು ನಮ್ಮ ಉತ್ಪಾದಕರಲ್ಲಿ ಮಾತ್ರ ಆಗಬೇಕು. ಅವ್ರನ್ನ ಒಳ್ಳೆಯವ್ರನ್ನ ಚುನಾಯಿತ ಆರಿಸಿ ಉಪಾಧ್ಯಕ್ಷ ಮಾಡಿ ಬಾಡಿನ ಉತ್ಸವ ತಗೊಂಡು ಹೋಗಿ ಇನ್ನೂ ಹಾಲು ಹೆಚ್ಚಿನ ಗುಣಮಟ್ಟದ ಮಾಡಿ ಅಂತ ಹೇಳ್ತಾ, ಮತ್ತು ಏನು ನಿಮಗೆ ಜೆಡ್ ಹೌಸ್ ರೈಟ್ ಕೊಡ್ತಾ ಇದ್ದೀವಿ, ಈಗ ಅಲ್ಲಿ ರೈಟ್ನಲ್ಲಿ ನೀವು ತಗೋತಾ ಇದ್ದೀರಾ ರೈಟ್ನ. ಈಗ ಆ ರೈಟು ಜೆಡ್ ಹೌಸ್ ನಿಮ್ಗೆ ರೈಟ್ ಕೊಟ್ಟ ಮೇಲೆ ನಾವು ಸಂಘಕ್ಕೆ ಆದಾಯ ಕಮ್ಮಿ ಆಯ್ತದೆ, ಸ್ವಲ್ಪ ಸಂಘದಲ್ಲಿ ಆದಾಯ ಕಮ್ಮಿ ಆಯ್ತದೆ. ಯಾಕಂದರೆ ನೀವು ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಮನ್ನು ಗಿಜ್ಜಲಗೆರೆಯ ಮಾರ್ಗ ವಿಸ್ತರಣಾಧಿಕಾರಿಯಾದ MH ದಿವ್ಯಶ್ರೀ ಸೇರಿದಂತೆ ಇತರರು ಹಾಜರಿದ್ದರು.
ಕಲಬುರಗಿ ನಗರದ ಎನ್ಜಿಒ ಕಾಲೋನಿಯಲ್ಲಿರುವ ಪ್ರಸಿದ್ಧ ಉಗ್ರ ಹನುಮಾನ ದೇವಸ್ಥಾನಕ್ಕೆ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ದೋಚಿದ್ದ ಕುಖ್ಯಾತ ಕಳ್ಳನನ್ನ ಕಲಬುರಗಿಯ ರಾಘವೇಂದ್ರ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಈಶ್ವರ್ ಜಾಧವ್ ಎಂಬ ಆರೋಪಿಯನ್ನು ಸೆರೆ ಹಿಡಿದಿದ್ದಾರೆ. ದೇವಸ್ಥಾನದ ಬಾಗಿಲು ಮುರಿದು ಹನುಮಾನ್ ಮೂರ್ತಿಗೆ ಅಲಂಕರಿಸಲಾಗಿದ್ದ ಬರೋಬ್ಬರಿ 1.3 ಕೆಜಿ ತೂಕದ ಬೆಳ್ಳಿ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದ ಈ ಖದೀಮನನ್ನು ಬಂಧಿಸಿ ತೀವ್ರ ವಿಚಾರಣೆಗೊಳಪಡಿಸಿದಾಗ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ. ಆರೋಪಿಯು ಕೇವಲ ದೇವಸ್ಥಾನವನ್ನಷ್ಟೇ ಅಲ್ಲದೆ ನಗರದಲ್ಲಿ ಒಟ್ಟು 4 ಮನೆಗಳ್ಳತನ ಪ್ರಕರಣಗಳಲ್ಲೂ ಸಕ್ರಿಯವಾಗಿ ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಪೊಲೀಸರ ಈ ಕಾರ್ಯಾಚರಣೆಯಲ್ಲಿ ಹನುಮಾನ ಮೂರ್ತಿಯ ಬೆಳ್ಳಿ ವಸ್ತುಗಳು ಹಾಗೂ ವಿವಿಧ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದ ಚಿನ್ನಾಭರಣಗಳು ಸೇರಿದಂತೆ ಒಟ್ಟು 22.65 ಲಕ್ಷ ರೂಪಾಯಿ ಮೌಲ್ಯದ ಕಳವು ಮಾಲುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿರುವ ಈ ದಿಟ್ಟ ಕಾರ್ಯಾಚರಣೆಯನ್ನು ರಾಘವೇಂದ್ರ ನಗರ ಠಾಣೆಯ ಪೊಲೀಸರು ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ದಕ್ಷಿಣ ಉಪವಿಭಾಗದ ಆಜಿನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಟ್ರೈನಿಂಗ್ ಮಾಡಿರುವ ಒಳ್ಳೆಯ ಪತ್ರಿಕಾರ್ಯ ಬಗ್ಗೆ ತಮಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಪ್ರಥಮವಾಗಿ ಏನಂತಂದರೆ ಜುಲೈ 30ರಂದು ಒಂದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳೆಲ್ಲ ಕಳ್ತನ ಮಾಡಿಕೊಂಡಿರೋಂಥ ಒಂದು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 kg 100 ಗ್ರಾಮಷ್ಟು ಬೆಳ್ಳಿ ಆಭರಣಗಳು ಕಳ್ತನ ಆಗಿದೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಎಫರ್ಟ್ಸ್ ಆಗ್ತಾ ಇರ್ತಾರೆ. ಆವಾಗ ಆಜಿನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅವರ ಹೆಸರು ಈಶ್ವರ್, ತಂದೆ ಗೋವಿಂದ್. ಸುಮಾರು 21-22 ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂತಾಪ ಸೂಚಿಸಿದ್ದಾರೆ. ಸಂತಾಪ ಸೂಚಿಸಿ ಮಾತನಾಡಿದ ಅವರು, ಸರಳತೆಯಿಂದ ದಿವಂಗತ ಶ್ರೀ ನಾಗೇಶ್ ಅವರು ಎಲ್ಲರ ಆಪ್ತರಾಗಿದ್ರು. ನೇರ ನಡೆನುಡಿಗೆ ಹೆಸರಾಗಿದ್ರು. ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಅವರು ಜನರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ರು. ಶಾಸಕರಾಗಿ ಹಾಗೂ ಶಿಕ್ಷಣ ಸಚಿವರಾಗಿ ಅವರು ಸಲ್ಲಿಸಿದ ಸೇವೆ ಸ್ಮರಣೀಯ. ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮತ್ತು ವಿದ್ಯಾರ್ಥಿಗಳ ಹಿತದ ಬಗ್ಗೆ ಅವರು ವಿಶೇಷ ಕಾಳಜಿ ಹೊಂದಿದ್ರು. ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆಯೂ ಸೌಹಾರ್ದಯುತ ಸಂಬಂಧ ಕಾಪಾಡಿಕೊಂಡಿದ್ರು. ಭಗವಂತನವರ ಆತ್ಮಕ್ಕೆ ಚಿರ ಶಾಂತಿ ನೀಡಲಿ. ದುಃಖತಪ್ತ ಕುಟುಂಬದ ಸದಸ್ಯರಿಗೆ, ಬಂಧು ಬಳಗಕ್ಕೆ ಹಾಗೂ ಅಪಾರ ಅಭಿಮಾನಿಗಳಿಗೆ ನೋವನ್ನ ಭರಿಸುವ ಶಕ್ತಿ ಮತ್ತು ಧೈರ್ಯವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಡದಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ ಪತ್ತೆ. 4.91 ಕೋಟಿ ಮೌಲ್ಯದ ಔಷಧಿ ವಶ. ಆರೋಗ್ಯ ಸಚಿವ ಯುಟಿ ಖಾದರ್ ಮಾಹಿತಿ. ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗೆ 10,000 ಲಂಚಕ್ಕೆ ಬೇಡಿಕೆ. ಡಾಕ್ಟರ್ ಪವಿತ್ರ ವಿರುದ್ಧ ಗಂಭೀರ ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ವೈರಲ್. ವಿಧಾನಸಭಾ ಉಪಸಭಾಧ್ಯಕ್ಷರಾಗಿ ಮಂಕಾಳ ವೈದ್ಯ ಆಯ್ಕೆ. ಶಿರೂರು ಟೌನ್ನಲ್ಲಿ ಅತಿಥಿ ಸ್ವಾಗತ. ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.